ಮಾಡ್ತೀರಾ, ನಿಮಗೆ ಬಾಡಿ ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ಸೂಪರ್ ಆಗ. ಇಲ್ಲ ಅದು ನೋ ಯೂಸ್, ಅದು ನಿದ್ದೆ ಅಲ್ಲ, ಅದು ಸುಮ್ಮನೆ ಏನೋ ಒಂದು ನಾಟಕದ ನಿದ್ದೆ ಆಗುತ್ತೆ. ಕೋಳಿ ನಿದ್ದೆ ಅಂತ ಕರೀತಾರೆ, ಹಂಗಾಗಿ ಕೋಳಿ ನಿದ್ದೆ ಮಾಡೋದಿರ್ತಲ್ಲ ಹಾಗೆ. ಸೊ ಈ ನಿದ್ದೆ ಸರಿಯಾಗಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಥೆರಪಿ ತಗೊಂಡು ಎಷ್ಟು ನಿದ್ದೆ ಬಂತು, ತುಂಬ ಚೆನ್ನಾಗಿ ನಿದ್ರೆ ಯಾರಿಗೆ ಬಂತು ನಮ್ಮ ಥೆರಪಿ ತಗೊಂಡು ಬಂದಿದೆ. ನೀವು ನೋಟಿಸ್ ಮಾಡಿಲ್ಲ, ಕೆಲವರು ನೋಟಿಸ್ ಮಾಡಿಲ್ಲ, ಕೆಲವರು ನೋಟಿಸ್ ಮಾಡಿದ್ದೀರಿ. ನಿದ್ದೆ ಯಾಕೆ ಬರ್ತಾ ಇದೆ ಅಂತಲೇ ಗೊತ್ತಿಲ್ಲ ಕೆಲವರಿಗೆ. ನಮ್ಮ ಥೆರಪಿ ತಗೊಂಡು ಓವರ್ ನಿದ್ದೆ ಬಂದಿದೆ ಕೆಲವರಿಗೆ, ಕೆಲವರು ಮಾತ್ರ ನೋಟಿಸ್ ಮಾಡಿದ್ದಾರೆ, ಕೆಲವರಿಗೆ ಗೊತ್ತೇ ಇಲ್ಲ ಅದು ಯಾಕೆ ಬಂತಂತ. ಸೊ ಹಂಗೂ ಆಗುತ್ತೆ. ನಿದ್ದೆ ಬಂದಿದೆ ಅಂತ ಹೇಳಿದರೆ ನಿಮಗೆ ಸಾಧಾರಣ ನಿದ್ದೆ ಹೆಂಗೆ ಬರುತ್ತೆ, ದೇಹ ದಂಡನೆ, ದೇಹಕ್ಕೆ ಟಯರ್ಡ್ ಆದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ, ರಕ್ತ ಸಂಚಾರ ಚೆನ್ನಾಗಾದಾಗ ನಿದ್ದೆ ಬರುತ್ತೆ. ನೀವು ಹೊಲದಲ್ಲಿ ಹೋಗಿ ಜಮೀನು ಇದ್ದವ್ರು ಯಾರಿದ್ದಾರೆ, ಹೊಲದಲ್ಲಿ ಹೋಗಿ ಕೆಲಸ ಮಾಡೋರು ಯಾರಿದೆ? ಹಾಂ, ಹೊಲದಲ್ಲಿ ಹೋಗಿ ಕೆಲಸ ಮಾಡಿ ಮೈ ಬೆಡ್ಡಾಗಿ ಕೆಲಸ ಮಾಡಿ ಬಂದರೆ ನಿಮಗೆ ಬೆಡ್ ಬೇಡ, ಅಲ್ಲಿ ಗೋಣಿ ಚೀಲ ಬಿದ್ದರೂ ಅದ್ರ ಮೇಲೆ ನೋಡ್ಕೊಂಡ್ರೆ ನಿದ್ದೆ ಬರುತ್ತೆ. ಈ ನಿದ್ದೆ ಬರೋದಿಲ್ಲ ನೋಡಿ ಕರೆಕ್ಟಾಗಿ. ಇವರಿಗೆ ಬೆಡ್ ಬೇಕು, ಕೊರ್ಲೋನೆ ಬೇಕು, ಮ್ಯಾಟ್ರಸಸ್ ಯಾವುದೆಲ್ಲ ಬೇಕು. ನಿದ್ದೆ ಬರೋನಿಗೆ ಎಲ್ಲಿ ಬೇಡ, ಸಂತೆಯಲ್ಲಿ ಬೇಕಾದ್ರೆ ನಿದ್ದೆ ಬರುತ್ತಂತೆ ಕರೆಕ್ಟ್ ದೇಹದ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ಕೂಡ ನಿದ್ದೆ ಅಂತ. ಸೊ ಇಲ್ಲಿ ಸುಮಾರು ವಿಷಯಗಳನ್ನು ಹೀಗೆ ಮಾತಾಡ್ತಾ ಹೋದಾಗ ಒಬ್ಬರು ಆಂಟಿ ಲಾಸ್ಟ್ ಟೈಮ್ ಇಲ್ಲಿ ಮಾಡಿದ್ದಾರೆ, ಅವರೇ ಹೇಳಿ, ನನಗೆ ನಿದ್ದೆ ಮಾಡ್ತೀನಿ ದಿನದಲ್ಲಿ 1 ಗಂಟೆ 2 ಗಂಟೆ ರಾತ್ರಿ ನಿದ್ದೆ ಮಾಡ್ತೀನಿ ಅಂದರು. ನನಗೆ 1 ಗಂಟೆ 2 ಗಂಟೆ ನಿದ್ದೆ ಮಾಡಿ ಇವ್ರಿಗೆ ಇನ್ನೂ ಗೊತ್ತಿರಲ್ಲ ಅನ್ಸುತ್ತೆ. 1 ಗಂಟೆ 2 ಗಂಟೆ ನಿದ್ದೆ ಮಾಡಿದ್ರೆ ತಲೆ ಹಾಳಾಗಿ ಬಿಡುತ್ತೆ, ಅದು ನಿದ್ದೆ ಬಂದಿದ್ದು. ನಾನು ಇದನ್ನು ಕೇಳ್ತಾ ಹೇಳ್ತೀನಿ, ನೀವೇನಾದರೂ ಧಾರಾವಾಹಿ ನೋಡ್ತೀರಾ? ಹಾಂ, ಧಾರಾವಾಹಿ ನೋಡ್ತೀನಿ. ಧಾರಾವಾಹಿ ನೋಡಿಲ್ಲ ಅಂದ್ರೂ ನಿದ್ದೆ ಬರಲ್ಲ ಸರ್, ನೋಡಿದ್ರು ನಿದ್ದೆ ಬರಲ್ಲ ಸರ್. ಇದು ಯಾವ ಕಾಯಿಲೆ ಅಂತ ನೋಡಿಲ್ಲ ಅಂದ್ರೆ ಯಾಕೆ ಬರಲ್ಲ ಕೇಳಿ? ನೋಡಿಲ್ಲ ಅಂದ್ರೆ ಅದು ಏನಾಯ್ತೋ ನಿದ್ದೆ ಬರಲ್ಲ. ನೋಡಿದ್ರೆ ಹಿಂಗೆ ಆಗಬಾರ್ದಾಗಿತ್ತು ಅಂತ ನಿದ್ದೆ ಬರಲ್ಲ. ನೋಡಿದ್ರೆ ಹಿಂಗೆ ಆಗಬಾರ್ದಾಗಿತ್ತು ಅಂತ ನಿದ್ದೆ ಬರಲ್ಲ. ನೋಡಿಲ್ಲ ಅಂದರೆ ಏನಾಯ್ತು ಅಲ್ಲಿ ಅಂತ ಇಷ್ಟೆಲ್ಲ ಡೀಪಾಗಿ ಹೋಗ್ತಾರಂತ ನನಗೆ ತಲೆ ಹಾಳಾಗುತ್ತೆ. ಇಷ್ಟೆಲ್ಲ ಡೀಪಾಗಿ ಧಾರಾವಾಹಿ ನೋಡೋರಿದ್ದಾರೆ. ಅಲ್ಲಿ ಒಳ್ಳೆ ಸೀನ್ ಬಂತು ಅಂದ್ಕೊಳ್ಳಿ, ಧಾರಾವಾಹಿ ಒಳ್ಳೆ ಸೀನ್ ಬಂತು, ತುಂಬ ಚೆನ್ನಾಗಿ ಒಳ್ಳೆ ಮ್ಯೂಸಿಕ್ ಇರ್ಬೋದು, ಅದು ಯಾವುದೋ ಒಂದು ರಿಕ್ರಿಯೇಷನ್ ಆಗುವಂಥ ನಿಮ್ಮ ಮನಸ್ಸಿಗೆ ಮೊದಲಿಡುವಂಥ ಯಾವುದೋ ಒಂದು ಕೆಲಸ ಆಯ್ತು ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಖುಷಿ ಆಗುತ್ತೆ, ನಿಮಗೂ ಒಂದು 2 ಚಪ್ಪಾಳೆ ತಟ್ಟೋಣ ಅನ್ಸುತ್ತೆ. ಆವಾಗ ಏನಾಗುತ್ತೆ, ಖುಷಿ ಆಗುತ್ತೆ, ಮನಸ್ಸಿಗೆ ತೃಪ್ತಿ ಆಗುತ್ತೆ. ನೆಕ್ಸ್ಟ್ ಅದು ಬಿಟ್ಟು ಸ್ವಲ್ಪ ಹೊತ್ತು ಬಿಡಿ, ರಾತ್ರಿ 11 ಆಯಿತು, ಕ್ರೈಮ್ ಸ್ಟೋರಿ ಟೈಪ್ ಯಾವುದೋ ಒಂದು ಬಂತು ಟಿವಿಯಲ್ಲಿ. ಕ್ರೈಮ್ ಸ್ಟೋರಿ ಥರ ಬಂದು ಏನು ಮಾಡಿದೆ, ಯಾವಾಗ ಆಗ್ತದೆ ಸೂರ್ಯಾಗ ಅಲ್ಲಿ ಬ್ಲಡ್ ಬಂತು. ಇದು ಬಂದಾಗ ಮನಸ್ಸಿಗೆ ಖುಷಿ ಆಗುತ್ತೆ, ಅದೇ ಚಪ್ಪಾಳೆ ಹಾಗೆ ಕಂಟಿನ್ಯೂ ಆಗುತ್ತಾ? ಹಾಂ, ಅಲ್ಲಿ ಯಾರು ಮಾಡ್ಕೊಂಡಿದ್ರು, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ಯಾರು? ನಾವೇ ಮಾಡ್ತಾರೆ. ನಾನೇನು ಮಾಡ್ತೀನಿ, ಒಂದು ದಿವಸ ಏನಾಯ್ತು ಅಂದರೆ, ಹೀಗೆ ರಾತ್ರಿ ಮಲ್ಕೊಂಡು ನಾಯಿ ಎಡ್ಸ್ಕೊಂಡು ಬಂದಲ್ಲಿ ಕೆಲಸದಲ್ಲಿ. ನಾಯಿ ಎಡ್ಸ್ಕೊಂಡ್ರಿ, ನನಗೆ ನಿಜಾನೇ ಅನಿಸ್ತಾ ಇದೆ. ನಾಯಿ ಎಡ್ಸ್ಕೊಂಡು ಬಂದು ಓಡಿ ಆದಮೇಲೆ ನಾಯಿ ಬಂದು ಕಚ್ಚಿದ ಕಾಲಿಗೆ. ಕಚ್ಚಿದ ಕೂಡಲೇ ಅಯ್ಯೋ ಅಂತೇಳಿ ಕೂಗ್ತೀನಿ, ಮೇಲೆ ಫ್ಯಾನ್ ಇರ್ತೇವೆ, ರೂಮಲ್ಲಿ ಗೊತ್ತಾಯ್ತು. ನಾನು ಹೊರಗಡೆ ಇಲ್ಲ, ನಾಯಿ ಬರಲಿಲ್ಲ ಅಂತ. ನನಗೆ ಏನೇನು ಆಗ್ತಾ ಇತ್ತು ಅಂದರೆ, ಕಿವಿಯೆಲ್ಲ ಬಿಸಿ ಆಯಿತು, ಬೇವು ಬರ್ತಾ ಇದೆ. ಇದ್ರದ್ದು ಏನು ಇದು ಮಾಡಿದೆ ಅಂತ ಹೇಳಿದ್ರೆ, ಮೊದಲ ದಿನ ಯಾರಿಗೂ ಒಂದು ಮಗುಗೆ ದಾರಿಯಲ್ಲಿ ಹೋಗ್ತಾ ಇರೋದು ಒಂದು ನಾಯಿ ಕಚ್ಚಿದ್ದು ವಿಡಿಯೋ ನೋಡಿ ಮಲ್ಕೊಂಡಿದ್ದೆ. ರಾತ್ರಿ ನಾಯಿ ಕಚ್ಚಿದ್ದು ವಿಡಿಯೋ ನೋಡ್ಕೊಂಡು ಮಲ್ಕೊಂಡಿದ್ದಕ್ಕೆ ನನಗೆ ರಾತ್ರಿಗೆ ಬಂದಿತ್ತು ಅದೇ. ನಾನು ರಾತ್ರಿ ಮಲಗುವಾಗ ಎಲ್ಲಾದರೂ ಒಂದು ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡು, ಅದು ಮನಸ್ಸಿಗೆ ಮೊದಲಿರುವಂಥ ಮ್ಯೂಸಿಕ್ಕು ಅಥವಾ ಬೇರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದನ್ನು ನಾನು ನೋಡಿ ಮಲಗಿದ್ದಿದ್ರೆ ನನಗದೇ ಬರ್ತಾ ಇತ್ತು. ಇಲ್ಲಿ ಫಾಲ್ಟ್ ಯಾರು? ಫಾಲ್ಟ್ ನನ್ನದೇ. ಮೊದಲ ದಿನ ನಾನು ನೋಡ್ಕೊಂಡು ಮಲ್ಕೊಂಡಂಥದ್ದು ಆ ಸ್ಟೋರಿ ಅಂಥದ್ದು. ಸೊ ಹಾಗಾಗಿ ನೀವು ವಾರಂಟ್ ಇರ್ಬೋದು, ಅಲ್ಲಿ ಯಾವುದೋ ಕ್ರೈಮ್ ಸ್ಟೋರಿ ಇರ್ಬೋದು, ಕ್ರೈಮ್ ಡೈರಿ ಇರ್ಬೋದು, ಇದನ್ನೆಲ್ಲ ನೋಡ್ಕೊಂಡು ಮಲ್ಕೊಂಡಾಗ ನಿಮ್ಮ ಮನಸ್ಸಲ್ಲಿ ಆಗುವಂಥ ಬದಲಾವಣೆ ಬೇರೆ, ಇಲ್ಲಿ ಒಳ್ಳೆಯದು ನೋಡ್ಕೊಂಡು ಮಲ್ಕೊಂಡಾಗ ಆಗುವಂಥ ಬದಲಾವಣೆ ಬೇರೆ. ಈ ಬದಲಾವಣೆಗಳೆಲ್ಲ ಎಲ್ಲಿ ಹೋಗಿ ರೀಚ್ ಆಗುತ್ತೆ ಅಂತಂದರೆ, ನಿಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಆಗಿ ನಿಮ್ಮ ನ್ಯೂರಾನ್ ಸೆಲ್ಸ್ಗಳೆಲ್ಲ ಏನಾಗ್ತವೆ, ಡೆಡ್ ಆಗ್ಲಿಕ್ಕೆ ಬರ್ತಂದ್ರೆ, ನ್ಯೂರಾನ್ ಸೆಲ್ಸ್ಗಳು ಡೆಡ್ ಆಗ್ತಾ ಬಂತಂದರೆ ಒಂದೊಂದು ಶಾಕ್ ಆದಾಗ 10 ಲಕ್ಷ ನ್ಯೂರಾನ್ ಸೆಲ್ಸ್ ಆಯ್ತವೆ. ನೀವು ಎಷ್ಟು ಶಾಕಿಂದ ಹೊರಗಡೆ ಬರ್ತೀರಿ, ಕರೆಕ್ಟಾಗಿ ಕೂಲಾಗಿ ಏನೇ ಆಗಲು. ನಾನೀಗ ದಾರಿಯಲ್ಲಿ ಬರಬೇಕಾದ್ರೆ ಸಡನ್ಲಿ ಮೇನ್ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಬೈಕ್ ನಾನು ಸಡನ್ಲಿ ಪಾಸ್ ಮಾಡಿ
ನಾನು ಸಡನ್ಲಿ ಬ್ರೇಕ್ ಹಾಕಿದೆ, ಬ್ರೇಕ್ ಹಾಕಿದ ಮೇಲೆ ಅವ್ನು ನನಗೆ ಬೈತಾ ಇದ್ದಾನೆ. ತಪ್ಪು ಯಾರ್ದು? ಅವನು ತಪ್ಪು, ನಿಂದು ತಪ್ಪು, ನನಗೆ ಬೈತಾ ಇದೆಯಾ ಅಂತೇಳಿ ನಾನು ಡೋರ್ ತಗೊಂಡು ಕೆಳಗಡೆ ಹೋಗಿದ್ದೆ. ನಾನು ಈಗ ಇಲ್ಲಿ ಬಂದು ಮಾತಾಡ್ತಾ ಇರಲಿಲ್ಲ. ಗಲಾಟೆ ಆಗ್ತಿತ್ತು, ನನ್ನ ಮನಸ್ಸಲ್ಲಿ ಬೇರೆ ಚೇಂಜಸ್ ಆಗ್ತಿತ್ತು. ನೀನೇನು ಮಾಡ್ತಾ ಇದೀಯ ಅಂತ ನಿನಗೆ ಗೊತ್ತಿಲ್ಲ, ದಿಸ್ ಇಸ್ ನಾಟ್ ಯುವರ್ ಫಾಲ್ಟ್, ನೀನು ಬೆಳೆದು ಒಂದು ದಾರಿ ಹೇಳ್ತದೆ ಅಂತೇಳಿ ನಾನು ಮನಸ್ಸಿಗೆ ತಗೊಂಡೆ. ಸೀದಾ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಬಂದೆ. ನಾನು ಮನೆಯಿಂದ ಹೊರಟು ಎರಡು ನಿಮಿಷಕ್ಕೆ ಬಂದದ್ದು ಆಟ. ಅದೇ ನಾನು ಅದನ್ನು ತಲೆಗೆ ಹಾಕೊಂಡು ಅದನ್ನು ಸುತ್ತಾಕೊಂಡು ರೀಲ್ ಮಾಡ್ಕೊಂಡು ಅದನ್ನು ಫಿಲ್ಮ್ ಮಾಡ್ಕೊಂತ ಬಂದಿದ್ದಿದ್ರೆ ಮತ್ತೆ ಅವನು ಬಂದು ಗೊತ್ತಿಲ್ಲ. ಸೊ ಇದು ಯಾರು ಅಟ್ರಾಕ್ಟ್ ಮಾಡೋದಂತಂದರೆ ನಾವೇ ಅಟ್ರಾಕ್ಟ್ ಮಾಡುವಂಥದ್ದು. ಇದಕ್ಕೆ ರಿಸಲ್ಟ್ ಎಲ್ಲಿ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ರಿಸಲ್ಟ್ ಬರುತ್ತೆ. ಇದೇ ಕಾರಣಗಳು ನಿಮ್ಮ ಆರೋಗ್ಯದಲ್ಲಿ ಏರ್ಪೇರ್ ಆಗಲಿಕ್ಕೆ ಕಾರಣ ಬರುವಂಥದ್ದು. ಇನ್ನೊಂದು ಸರ್, ಏಜ್ ರಿಲೇಟೆಡ್. ನಮ್ಮದೆಲ್ಲ ಆಯಿತು, ಜೀವನ ಮಾಡಿ ಆಯಿತು, ಇನ್ನೇನಿದ್ದು ನಿಮ್ಮದು, ಇವೆಲ್ಲ ಏನಂತ ಹೇಳಿದ್ರೆ ಮಾನಸಿಕ ಸ್ಥಿತಿ. ಇಂಡಿಯಾದಲ್ಲಿ ಆನ್ ಎವರೇಜ್ ಲೈಫ್ ಸ್ಪ್ಯಾನ್ ಎಷ್ಟು? 62 to 65. 65 ಇಲ್ಲ, 62 ಎವರೇಜ್ ಲೈಫ್ ಸ್ಪ್ಯಾನ್. ಜಪಾನ್ನವ್ರದ್ದು ಎಷ್ಟು? 80 ಎಬೋ. ಯಾಕೆ? ಮಾನಸಿಕ ಸ್ಥಿತಿ. ನಮ್ಮಲ್ಲಿ ಗೌರ್ಮೆಂಟ್ ಏನು ಮಾಡಿದೆ ಗೊತ್ತಾ? 60 ವರ್ಷ ಆದಮೇಲೆ ಸಾಕು, ನಿಮ್ಮ ಮನೆಗೆ ಹೋಗಿಲ್ಲ, ನಿನ್ನ ಮನೇಲಿ ಏನಾದರೂ ದುಡ್ಡ ಕಟ್ಟ ಹಾಕು, ಹಿಂಗೆ ಮಾಡಿ ಸಾಕು, ನಿನ್ಗಿನ್ನಾಗಲ್ಲ ಅಂತ ಹೇಳಿ ಕಳಿಸ್ಬಿಟ್ಟ. ಇವ್ರೇನು ಹೇಳ್ತಾರೆ ಗೊತ್ತಾ? ಅವ್ರ ಬಾಯಲ್ಲಿ ನಾಳೆ ರಿಟೈರ್ಡ್ ಆಗಿ ಬರುತ್ತೆ ಅಂತ ಗೊತ್ತ. ಅವ್ರ ಬಾಯಲ್ಲಿ ಇನ್ನೇನಿದ್ರು ನಿಮ್ಮದೆ ಮಕ್ಕಳಗಳು, ಇನ್ನೇನಿದ್ರು ನಿಮ್ಮದೆ, ನಮ್ದೆಲ್ಲ ಆಯಿತು, ಊರು ಹೋಗೋಣಂತೆ ಒಳಗೆ ಮರ. ಅಮೆರಿಕದಲ್ಲಿ ಆ ಟ್ರಂಪ್ ಅಲ್ಲಿ ಜೋ ಬೈಡನ್ ಏನು ಮಾಡ್ತಾ ಇದ್ದಾನೆ? 89 ವರ್ಷನ, 89 ವರ್ಷಕ್ಕೆ ಮತ್ತೆ ಪುನಃ ಪ್ರೆಸಿಡೆಂಟ್ ಆಗ್ಬೇಕಂತ ಹೇಳಿ ಮಾತಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಮ್ಮ ದೇವೇಗೌಡರ ಥರ ಆದರೂ ಆಸೆ ಇರಬೇಕು, ಮಹತ್ವಾಕಾಂಕ್ಷೆ ಅಂತ ಇರಬೇಕು. ಎಷ್ಟೋ ಜನ ರಿಟೈರ್ಡ್ ಆದಮೇಲೆ, ನಮ್ಮೂರಲ್ಲಿ ಕೆಲವರಿದ್ದಾರೆ ಟೀಚರ್ಸ್, ರಿಟೈರ್ಡ್ ಆದಮೇಲೆ ಮತ್ತೆ ಬಿಸ್ನೆಸ್ ಮಾಡಿ ಸಕ್ಸಸ್ ಮಾಡಿ ಮಕ್ಕಳಿಗೆ ಬಿಸ್ನೆಸ್ಗೆ ದಾರಿ ಮಾಡಿಕೊಡ್ಬೋದು. ಅವರಿಗೆ ಆ ರಿಟೈರ್ಮೆಂಟ್ ಆದಮೇಲೆ ಬೆಡ್ ಆದವರು ಇದ್ದಾರೆ. ಗೌರ್ಮೆಂಟ್ ನಮ್ಗೆ ಸಿಕ್ಕಿದೆ, ಇನ್ನೇನು ನಾನು ಹೋಗಿ ಕೆಲಸ ಮಾಡೋದು. ಈ ಮಾನಸಿಕ ಸ್ಥಿತಿಯಿಂದ ನೀವು ಹೊರಗಡೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಡೆಫಿನೆಟ್ಲಿ ಹೇಳ್ತೇನೆ, ನೀವು ಇನ್ನೂ ಬೇಕಾದರೂ ನೀವು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗುತ್ತೆ. ಜೋ ಬೈಡನ್ ಒದ್ದಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀವು 100% ಇನ್ನೂ ಮತ್ತೆ ಸಕ್ಸಸ್ ಆಗುತ್ತೆ. ಅಂದರೆ ಅದಕ್ಕೆಲ್ಲ ಮಾನಸಿಕತೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಬರೋಣ. ನಮ್ಮ ಮೆಷಿನ್ ಯಾಕಿರೋದು? ನಮ್ಮ ಮೆಷಿನಿನ ಕೆಲಸ ಏನು? ಬ್ಲಡ್ ಸರ್ಕ್ಯುಲೇಷನ್ ಮಾಡೋದು. ನಮ್ಮ ಮೆಷಿನ್ ಯಾವ ಕಾಯಿಲೆಗೆ ಅಂತ ಮಾಡಿದ್ದಲ್ಲ, ಯಾವ ಕಾಯಿಲೆಗೂ ಮಾಡಿದ್ದಲ್ಲ. ನಮ್ಮ ಮೆಷಿನ್ ಬ್ಲಡ್ ಸರ್ಕ್ಯುಲೇಷನ್ಗೋಸ್ಕರ ಮಾಡಿದ್ದು. ಬ್ಲಡ್ ಸರ್ಕ್ಯುಲೇಷನ್ ಮಾಡುವಂಥ ಒಬ್ಬ ವ್ಯಕ್ತಿನೂ ಇಡೀ ಪ್ರಪಂಚದಲ್ಲಿ ಇಲ್ಲ. ಯಾವುದೇ ಡಾಕ್ಟರ್ ಕೇಳಿ, ನೀವು ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಅಂತ ಹೇಳಿ ಮಾತ್ರ ಕೊಟ್ಟಿದ್ದಾರೆ ಅವರಿಗೆ. ಈಗ ಕೊಡ್ತಾ ಇದ್ದಾರೆ, ಬಿಸ್ನೆಸ್ ಆಗ್ತಾ ಇದೆ. ಏನು ಕೇಳಿದ್ರೆ ಇಕೋಸ್ಪಿರಿನ್, ಆಸ್ಪಿರಿನ್ ಟ್ಯಾಬ್ಲೆಟ್ಸ್, ಇಕೋಸ್ಪಿರಿನ್, ಅಸಿಟ್ರೋಮು, ಮಣ್ಣು ಮಸಿ ಎಲ್ಲ ಟ್ಯಾಬ್ಲೆಟ್ ಏನಿದೆ ಬ್ಲಡ್ ತಿನ್ನರ್ ಕೊಡ್ತಾ ಇದ್ದಾರೆ. ಬ್ಲಡ್ ತಿನ್ನರ್ ಕೊಟ್ಬಿಟ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಾ? ಈಗ ನೀರು ದಪ್ಪ ಆಗಿದೆ, ನೀರನ್ನು ತೆಳ್ಳಗೆ ಮಾಡಿ ನೀರು ಹೋಗುತ್ತಾ? ನಿಮ್ಮ ಮೋಟರ್ ಸರಿ ಇರಬೇಕು. ನಿಮ್ಮ ಮೋಟರ್ ಸರಿ ಇಲ್ಲದೆ ಇದ್ರೆ ನೀರು ದಪ್ಪ ಮಾಡಿ ನೀವು ತೆಳ್ಳಗೆ ಮಾಡಿ ಏನೂ ಆಗಲ್ಲ. ನಿಮ್ಮ ಮೋಟರ್ ಸರಿ ಮಾಡುವಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ ಮಾಡುವಂಥದ್ದು ಇಲ್ಲಿ ತನಕ ಯಾರು ಡಾಕ್ಟರ್ ಇಲ್ಲ. ಅದಕ್ಕೆ ಯಾರಾದರೂ ಡಾಕ್ಟರ್ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಅಂತೇಳಿ ಯಾರಾದ್ರು ಮಾತ್ರೆ ಕೊಟ್ಟಿದ್ರೆ ಮುಖದ ಮೇಲೆ ಅವ್ನು ಡಾಕ್ಟರ್ ಅಲ್ಲ. ಬ್ಲಡ್ ಸರ್ಕ್ಯುಲೇಷನ್ನು ಆಟೋಮ್ಯಾಟಿಕಲಿ ನ್ಯಾಚುರಲಿ ಆಗಬೇಕು, ಬಿಟ್ಟರೆ ಫೋರ್ಸ್ಫುಲಿ ಆಗುವಂಥದ್ದು. ಬ್ಲಡ್ ಸರ್ಕ್ಯುಲೇಷನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಯಾವುದೆಲ್ಲ ಆಗುತ್ತೆ? ಬ್ಲಡ್ ಸರ್ಕ್ಯುಲೇಷನ್ ನರಗಳಿಂದ ಆಗುತ್ತೆ ಅನ್ನೋ ಕೈಯಲ್ಲಿ. ನರಗಳ ಕೆಲಸ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಲ್ಲ, ರಕ್ತನಾಳಗಳ ಕೆಲಸ ರಕ್ತ ಸಂಚಾರ ಮಾಡೋದು. ರಕ್ತನಾಳಗಳಲ್ಲಿ ಎಷ್ಟು ವಿಧ ಗೊತ್ತಾ? ಯಾವ್ದು? ಆರ್ಟ್ರಿ ಮತ್ತೆ ವೇನ್ಸ್. ಓಕೆ, ನಾನು ಹೇಳ್ತೇನೆ 3 ವಿಧ ರಕ್ತನಾಳಗಳಲ್ಲಿ: ಆರ್ಟ್ರಿ, ವೇನ್ಸ್, ಕ್ಯಾಪಿಲರೀಸ್ ಅಂತ. ಕರೆಕ್ಟಾ? ಇದರಲ್ಲಿ ಈಗ ಗೊತ್ತಾಗುತ್ತೆ ಕೆಲವರಿಗೆ ಅಪಧಮನಿ, ಅಭಿಧಮನಿ, ಲೋಮನಾಳಗಳು. ಅಪಧಮನಿ ಕೆಲಸ ಏನು? ನೀವು ಆಹಾರವನ್ನು ತಿಂತೀರಿ, ತಿಂದಂಥ ಆಹಾರ ಏನು ಎನರ್ಜಿ ಇದೆ
ಇದೆ, ಗ್ಲೂಕೋಸ್ ಇದೆ, ಮಿನರಲ್ಸ್ ಇದೆ, ಕ್ಯಾಲ್ಸಿಯಂ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಇದನ್ನೆಲ್ಲ ತಗೊಂಡು ನೀವು ಉಸಿರಲ್ಲಿದ್ದಂಥ ಆಕ್ಸಿಜನನ್ನು ತಗೊಂಡು ದೇಹದ ಎಲ್ಲ ಭಾಗಗಳಿಗೆ